ವಾಹ್ ಉಸ್ತಾದ್ ಜಾಕೀರ್ ಹುಸೇನ್, ವಾಹ್ ತಾಜ್ ಕೊಟ್ಟ ನೀನು ನಮ್ಮ ಮಧ್ಯದಲ್ಲಿಲ್ಲ ಅನ್ನೋ ಮಾತಿನೊಂದಿಗೆ ಆರಂಭ ಮಾಡ್ತಾ ಇದ್ದೀನಿ ಇವತ್ತಿನ S16 ನ್ಯೂಸದ ಮಾತುಗಳನ್ನು. ಆತ್ಮೀಯರೇ, ಈಗಾಗಲೇ ತಮಗೆ ಹೇಳಿದಾಗ ಜಾಕೀರ್ ಹುಸೇನ್ ಯಾರು ಕೇಳಿಲ್ಲ ಈ ಜಗದಲ್ಲಿ, ಭಾರತದಲ್ಲಿ ಮಾತ್ರ ಅಲ್ಲ ಜಗದಲ್ಲಿ. ತಬಲಾ ಇದ್ದಲ್ಲೇ ಜಾಕೀರ್ ಹುಸೇನ್ ಈ ನಾಮ ಎಲ್ಲರಿಗೂ ಮೆಲ್ಲ ಮನೆ ಮನೆಗಳಲ್ಲೂ ಸಂಗೀತ ಅಭಿರುಚಿಗಳ ಎಲ್ಲರಿಗೂ ಮನೆ ಮಾತು. ಜೊತೆಗೆ ನಮ್ಮ ಹೃದಯದ ನಾಡಿ ಮಿಡಿತವನ್ನು ಅಲ್ಲಾಡಿಸುವ, ಪ್ರೀತಿಯಿಂದ ಅದನ್ನು ಕೇಳುವ, ಆಲಿಸುವ ಜೊತೆಗೆ ಮನನ ಮಾಡಿ ಕಣ್ಮುಚ್ಚಿ ಅದರೊಂದಿಗೆ ಒಂದಾಗುವಂಥ ವ್ಯಕ್ತಿತ್ವವನ್ನು ಪಡೆದಂಥ ನಾಸಿರ್ ಹುಸೇನ್ ಅವರು ಉಸ್ತಾದ್ ಅಲ್ಲಾ ರಖಾರ ಮಗ. ಅವರ ಹುಟ್ಟಿನಲ್ಲೇ ಹೆಸರಿಡುವ ಮುಂದೆ ಬೋಲ್ಗಳನ್ನು ಕಿವಿಯಲ್ಲಿ ಹೇಳಿದಂಥ ನಮ್ಮ ಉಸ್ತಾದ್ ಅಲ್ಲಾ ರಖಾರ ಕನಸು ಏನೋ ದೊಡ್ಡದಾಗಿ ಈಡೇರಿತು ಜಗದ ಮಟ್ಟದಲ್ಲೇ. ಆದರೆ ಇವತ್ತು ಅವರು ಈ ಬದುಕು ಅಷ್ಟೊಂದು ಕಾಣುತ್ತದೆ. ಹುಟ್ಟು ಅಂತ್ಯ 1951 ಹುಟ್ಟಿದಂಥ ನಮ್ಮ ಜಾಕೀರ್ ಹುಸೇನ್ ಅವರು 2024 16 ತಾರೀಕು ಡಿಸೆಂಬರ್ದಲ್ಲಿ ನಮ್ಮನ್ನು ಬಿಟ್ಟು ಹೋದರು ಅನ್ನೋದನ್ನು ನಂಬಲಿಕ್ಕೆ ಆಗೋದಿಲ್ಲ, ಬಟ್ ನಂಬಲೇಬೇಕು. ಆರಂಭ ಅಂತ್ಯ ಇವತ್ತರ ಮಧ್ಯದಲ್ಲಿ ಏನು ನೀಡಿದ ಆ ಮನುಷ್ಯ ಅನ್ನೋದು ಉಳಿಯುವಂಥದ್ದು. ಇವತ್ತು ಜಗದಲ್ಲಿ ಎಲ್ಲರನ್ನೂ ಮೆಚ್ಚುವಂಥ, ಎಲ್ಲರಿಗೂ ಪ್ರೀತಿ ಹಂಚಿದಂಥ ವ್ಯಕ್ತಿ. ಅನೇಕ ಕಲಾವಿದರನ್ನು, ಗಾಯಕರನ್ನು ತಯಾರು ಮಾಡೋದಷ್ಟೇ ಅಲ್ಲ, ಅವ್ರನ್ನ ಕೇಳಿ ಅನೇಕರು ತಬಲಾವಾದನ ಕಲ್ತಂಥವ್ರು, ಸಂಗೀತದಲ್ಲಿ ತಮ್ಮದನ್ನು ತೊಡಗಿಸ್ಕೊಂಡಂಥವ್ರು ನೂರಾರಲ್ಲ, ಸಾವಿರಾರಲ್ಲ, ಲಕ್ಷಾವಧಿ ಜನ ಅಥವಾ ಕೋಟ್ಯಾವಧಿ ಜನ ಅವರೆಲ್ಲರೂ ಇವತ್ತು ಮನನೊಂದು ಹೌದಪ್ಪ ಇರಬೇಕಾಗಿತ್ತು ಇನ್ನೂ ಅಷ್ಟು ಅಂತ ಬಯಸೋದು. ಹಾಗೆ ಜೀವನ ಹಾಗೆ ತಂದೆ ತಾಯಿಗಳು ತೀರಿದಾಗ ಇನ್ನಷ್ಟು ಇರಬೇಕಾಗಿತ್ತು ಅಂತ ಮನೋಸ್ಥಿತಿ ಇರ್ತದಲ್ಲ, ಅಂಥ ಮನೋಸ್ಥಿತಿ ಸಂಗೀತದ ಆಸ್ವಾದಕರಿಗೆ ಈ ನಮ್ಮ ನಾಸಿರ್ ಹುಸೇನ್ರ ತಬಲಾ ನಾದವನ್ನು ಬೆನ್ನತ್ತಿದ ಈ ನಾದ ಬ್ರಹ್ಮ ವಿಶೇಷವಾಗಿ ಯಾವ ಶಬ್ದದಿಂದ ಹೋಗೋದಪ್ಪ ಇವರನ್ನು ಅಂತಾಳೆ. ಯಾಕಂದರೆ ಶಬ್ದಗಳಿರಲಿಲ್ಲ, ಶಬ್ದಗಳನ್ನು ಮೀರಂಥವ್ರು ಇವರು. ಮತ್ತು ಅಷ್ಟೇ ಒಂದು ವಿನೀತ ವ್ಯಕ್ತಿತ್ವ. ನೋಡ್ರಿ, ಜಗದಲ್ಲಿ ಯಾರು ದೊಡ್ಡ ವ್ಯಕ್ತಿತ್ವನ ಪಡ್ಕೊಳ್ತಾರೆ ಅವ್ರ ವ್ಯಕ್ತಿತ್ವ ಸಹಿತ ಎಷ್ಟು ವಿನೀತ ಇರ್ತದೆ. ಧಾರವಾಡದಲ್ಲಿ ಒಂದು ಫಂಕ್ಷನ್ದಲ್ಲೇ ಕಾರ್ಯಕ್ರಮ ಕೊಡುವಲ್ಲೇ ವಿಶೇಷವಾಗಿ ನೆನಪಿಡುವಂಥದ್ದು ವಿಷಯ ಏನಪ್ಪ ಅಂದ್ರೆ ನಮಗೆ ಅತ್ಯಂತ ಸಮೀಪ ಧಾರವಾಡ. ಜಗದ ಶ್ರೇಷ್ಠ ವ್ಯಕ್ತಿಗಳು ಇನ್ನೂ ಸ್ವಲ್ಪ ಧಾರವಾಡದಲ್ಲೇ, ಅದನ್ನು